ಇನ್ನು ಚನ್ನಗಿರಿನಾದಂಥ ಹಿಂಸಾಚಾರ, ಈ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆಗೆ ಲಾಕಪ್ ಡೆತ್ ಆಗಿದೆ ಎನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡಿದ್ದು. ಈಗ 3 ಜನ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ, ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ. 3 ಅಧಿಕಾರಿಗಳನ್ನು, ಒಬ್ಬರು DYSP, ಒಬ್ಬರು ಇನ್ಸ್ಪೆಕ್ಟರ್, ಮತ್ತೊಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ DYSP ಪ್ರಶಾಂತ್, ಇನ್ಸ್ಪೆಕ್ಟರ್ ನಿರಂಜನ್ ಮತ್ತು SI ಅಖ್ತರ್. ಇವರು 3 ಜನರನ್ನ ಅಮಾನತು ಮಾಡಿದೆ ಸರ್ಕಾರ. ಪೂರ್ವ ವಲಯ IGP ಡಾಕ್ಟರ್ ತ್ಯಾಗರಾಜನ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೇ 24ನೇ ತಾರೀಕು ಪೊಲೀಸ್ ವಶದಲ್ಲಿದ್ದಂಥ ವ್ಯಕ್ತಿ ಸಾವನ್ನಪ್ಪಿದ್ದ. ಅದಾದ ಮೇಲೆ ದೊಡ್ಡ ಗಲಾಟೆ ಆಗಿತ್ತು, ಗಲಾಟೆಗಳಾಗಿತ್ತು, ದಾಂಧಲೆಗಳಾಗಿತ್ತು. ಸ್ಟೇಷನ್ ನುಗ್ಗಿ ಗಲಭೆ ಮಾಡಿದರು ದೊಡ್ಡ ಮಟ್ಟದಲ್ಲಿ. ಇದೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿದ್ದರು, ಇವ್ರನ್ನ ಅಮಾನತು ಮಾಡಬೇಕು ಅಂತ. ಸೊ ಈಗ ಚನ್ನಗಿರಿ DYSP ಸೇರಿದಂತೆ 3 ಜನರನ್ನು ಈಗ ಅಮಾನತುಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಚನ್ನಗಿರಿ DYSP ಪ್ರಶಾಂತ್ ಮುನ್ನೊಳ್ಳಿ, ಇನ್ಸ್ಪೆಕ್ಟರ್ B ನಿರಂಜನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಖ್ತರ್, ಈ 3ರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಚನ್ನಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ CID ಅಧಿಕಾರಿಗಳ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಯಾರ್ಯಾರು ಕಲ್ಲೆಸೆದ್ರು ಅವ್ರನ್ನ ಹುಡುಕುವ ಪ್ರಕ್ರಿಯೆ ಶುರುವಾಗಿದೆ. CID ಟೀಮ್ ಚನ್ನಗಿರಿನಲ್ಲಿ ಬೀಡುಬಿಟ್ಟಿದೆ. ಕಳೆದ ರಾತ್ರಿ 30ಕ್ಕೂ ಹೆಚ್ಚು ಜನರನ್ನ CID ವಶಕ್ಕೆ ಪಡೆದಿತ್ತು. ಇವತ್ತು 25 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಯಾರ್ಯಾರು ಕಲ್ಲೆಸೆದ್ರು, ಯಾರ್ಯಾರು ನುಗ್ಗಿದ್ರು, ಈಗಾಗಲೇ 30 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನು ಇವತ್ತು ಕೋರ್ಟಿಗೆ ಹಾಜರುಪಡಿಸಲಾಗ್ತಾ ಇದೆ. 30 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಯಾರ್ಯಾರು ಕಲ್ಲು ತೂರಿದ್ರು, ಆ ಕಲ್ಲು ತೂರಿದವ್ರನ್ನ ಹುಡುಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಘಟನೆಯನ್ನು ಖಂಡಿಸಿ VHP ಪ್ರತಿಭಟನೆ.